ಹಲೋ ವೀಕ್ಷಕರೇ, ನಮಸ್ಕಾರ. ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಇಷ್ಟಪಡ್ತಕ್ಕಂಥ ಕ್ಯಾರೆಟ್ ಹಲ್ವಾ ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಅರ್ಧ kg ಫ್ರೆಶ್ ಕ್ಯಾರೆಟ್ ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ತುರಿದಿಟ್ಕೊಂಡಿದ್ದೀನಿ. ಅದು 3 ಕಪ್ ಅಷ್ಟಾಗಿದೆ. ನಂತರ 250ರಿಂದ 300 ml ಆಗೋಷ್ಟು ಹಾಲು ತಗೊಂಡಿದ್ದೀನಿ. ನಂತರ 1 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. 5ರಿಂದ 6 ಸ್ಪೂನ್ ಆಗೋಷ್ಟು ಹಸುವಿನ ತುಪ್ಪ, 4 ಏಲಕ್ಕಿ ಹಾಗೂ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಒಣ ದ್ರಾಕ್ಷಿನ ತಗೊಳ್ತಿದ್ದೀನಿ. ನೀವು ಇನ್ನೂ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಬಳಸ್ಕೋಬೋದು. ವೀಕ್ಷಕರೇ, 3 ಕಪ್ ಕ್ಯಾರೆಟ್ಗೆ 1.5 ಕಪ್ ಅಷ್ಟು ಹಾಲು ಹಾಗೂ 1 ಕಪ್ ಅಷ್ಟು ಸಕ್ಕರೆ ಹಾಕಿದರೆ ಸಾಕಾಗುತ್ತೆ. ನೀವು ಸಿಹಿ ನೋಡಿ ಬಳಸ್ಕೋಬೋದು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಬಿಸಿಯಾದ ನಂತರ 4ರಿಂದ 5 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಜೊತೆಗೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಒಂದು 5ರಿಂದ 7 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗಿದೆ, ಕೆಂಪಾಗಿದೆ. ನಾನು ಈಗ ಒಂದು ಬೇರೆ ಬೌಲ್ಗೆ ಹಾಕೋತಿದ್ದೀನಿ. ಡ್ರೈ ಫ್ರೂಟ್ಸ್ನ ಈ ಥರ ರೋಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಈಗ ನಾನು ಅದೇ ಬಾಂಡೆಗೆ ಅದೇ ತುಪ್ಪ ಉಳಿದಿತ್ತು. ನೀವು ಆ ಬಾಣಲಿ ತುಪ್ಪ ಉಳಿದಿಲ್ಲ ಅಂದರೆ 4 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳಿ. ನಂತರ ಏನು ಕ್ಯಾರೆಟ್ ತುರ್ತಿಟ್ಕೊಂಡಿದ್ದೋ ಆ ಕ್ಯಾರೆಟ್ ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಕೊಂಡು ಈ ತುಪ್ಪದಲ್ಲೇ ಒಂದು 15 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ತುಪ್ಪ ಕಮ್ಮಿ ಆಗಿದೆ ಅನಿಸ್ತಾ ಇದೆ. ಆದ್ದರಿಂದ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಕ್ಯಾರೆಟ್ ತಗೋತೀರಾ ಅದಕ್ಕೆ ನೋಡಿ ತುಪ್ಪ ಹಾಕ್ಕೊಳ್ಳಿ. ಮತ್ತು ಬಾಣಲಿಲಿ ಕೆಳಗಡೆ ಸಿಹಿಯಾಗಿ ಬಿಡಬೇಡಿ, ಯಾವಾಗಲೂ ಮಿಕ್ಸ್ ಮಾಡ್ತಾಯಿರಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಪ್ಲೇಟ್ನ ಮುಚ್ಚಿ 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಈ ಟೈಮ್ನಲ್ಲಿ ನಾನು ಹಾಲು ಹಾಕೋತಿದ್ದೀನಿ. 250 ml ಆಗೋಷ್ಟು ಹಾಲು ಹಾಕೋತಿದ್ದೀನಿ. ಈ ಹಾಲನ್ನ ನಾನು ಕಾಯಿಸ್ಕೊಂಡಿದ್ದೆ. ಕಾಯಿಸ್ಕೊಳ್ಳೇಬೇಕು ಅಂತ ಏನಿಲ್ಲ, ಹಸಿ ಹಾಲನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಹಾಲಿಗೆ ನೀರು ಹಾಕಿ ಏನು ಕಾಯಿಸಿರಲಿಲ್ಲ, ಹಾಗೆ ಕಾಯಿಸಿದ್ದೆ. ನಂತರ ಒಂದು 1/4 ಗಂಟೆ ಈ ಹಾಲಿನ ಅಂಶ ಎಲ್ಲ ಕಮ್ಮಿ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, 15 ನಿಮಿಷ ಬೇಯಿಸ್ಕೊಂಡಿದ್ದೆ, ಹಾಲಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಈ ಟೈಮ್ನಲ್ಲಿ ನಾನು ಸಕ್ಕರೆ ಹಾಕೋತಿದ್ದೀನಿ. 1 ಕಪ್ ಆಗೋಷ್ಟು ಸಕ್ಕರೆನ ಹಾಕೋತಿದ್ದೀನಿ. ನೀವು ಸಿಹಿ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೊಂದು 1/4 ಕಪ್ಪಷ್ಟು ಸಕ್ಕರೆನ ಬಳಸ್ಕೋಬೋದು. ಈಗ ಸಕ್ಕರೆ ಪಾಕ ಎಲ್ಲ ಬಿಟ್ಕೊಳ್ತಾ ಇದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 4 ಏಲಕ್ಕಿನ ಪುಡಿ ಮಾಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬೆಂದಿದೆ. ಪಾಕ ಮತ್ತು ಹಾಲೆಲ್ಲ ಪೂರ್ತಿ ಡ್ರೈ ಆಗಿದೆ. ಏನು ಮುಂಚೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೋ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೀಕ್ಷಕರೇ, ಕೆಲವೊಬ್ಬರು ಕೋವಾ ಕೂಡ ಬಳಸ್ತಾರೆ, ನಾನು ಅದನ್ನು ಬಳಸಿಲ್ಲ. ನೀವು ಬೇಕು ಅಂದರೆ 1ರಿಂದ 1.5 ಸ್ಪೂನ್ ಆಗೋಷ್ಟು ಬಳಸ್ಕೋಬೋದು. ಈ ಕ್ಯಾರೆಟ್ ಹಲ್ವಾ ಮಾಡಲು 40ರಿಂದ 45 ನಿಮಿಷ ಬೇಕಾಗುತ್ತೆ. ನೋಡಿ, ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಶುಭ ದಿನಗಳಲ್ಲಿ ಅಥವಾ ಹಬ್ಬಗಳಲ್ಲಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ.